ರಾಜ್ಯದಲ್ಲಿ ಉಪಚುನಾವಣೆಯ ಕಾವು ಜೋರಾಗಿದೆ. ಅದರಲ್ಲೂ ಕೂಡ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಸಾಕಷ್ಟು ಬಂಡಾಯದ್ದಾಯಿತು. ಅದನ್ನು ಒಂದು ತಣಿಸುವ ಕೆಲಸದಲ್ಲಿ ಇವತ್ತು ಸಲೀಂ ಅಹ್ಮದ್ ಅವರು ಸಕ್ಸಸ್ ಆಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಸೂಚನೆಯ ಮೇರೆಗೆ ಸರ್ ಬಂಡಾಯ ಭರಿತ ಮನವೊಲಿಸಿದಿರಿ. ಹೇಗೆಲ್ಲ ಈ ಒಂದು ಪ್ರಯತ್ನ ಆಯಿತು? ಸಿಎಂ ಅವರು ಏನು ಸೂಚನೆ ಕೊಟ್ಟಿದ್ರು? ಇವತ್ತು ಕೂಡ ರಿಟೈರ್ಮೆಂಟ್ ತೊಗೊಂಡಿದ್ದಾರೆ. ನಿನ್ನೆ ಬೆಳಿಗ್ಗೆ ಮುಖ್ಯಮಂತ್ರಿಗಳು ಹೇಳಿದ್ರು, ಸಾದಿಕ್ ಪೈಲ ನಮ್ಮ ಪಕ್ಷದ ಒಬ್ಬ ಮುಖಂಡರು ಅವರು ನೊಂದ್ಕೊಂಡಿದ್ದಾರೆ, ಟಿಕೆಟ್ ಸಿಕ್ಕಿಲ್ಲ ಅಂತ ಒಂದು ನಾಮಿನೇಷನ್ ಫೈಲ್ ಮಾಡಿಬಿಟ್ಟಿದ್ದಾರೆ. ಅದನ್ನು ವಿಡ್ರಾ ಮಾಡಿಸ್ಬೇಕು. ನೀವು ಹೋಗ್ಬಿಟ್ಟು ಅವ್ರನ್ನ ಭೇಟಿ ಮಾಡಿ, ವಿಡ್ರಾ ಮಾಡದೇ ಇರಲಿ, ಪಕ್ಷದ ಮುಖಂಡರವರು ಹೋಗಿ ಭೇಟಿ ಮಾಡಬೇಕಂತ ನನಗೂ ಮತ್ತು ರಿಜ್ವಾನ್ ಅವ್ರಿಗೆ ಹೇಳಿದ್ವಿ. ನಾವು ಆ್ಯಕ್ಚುಲಿ ಸ್ವಲ್ಪ ಲೇಟ್ ಆಗೋಯ್ತು. ಒಂದು ತಲುಪಾಗ 2 ಗಂಟೆ 45 ನಿಮಿಷ ಆಗಿಬಿಡ್ತು. 3 ಗಂಟೆ ವಿಡ್ರಾವಲ್ ಟೈಮು. ಆ ಟೈಮಲ್ಲಿ ಕಾರ್ಯಕರ್ತರ ಆಕ್ರೋಶ ಇದ್ದೇ ಇರ್ತಲ್ಲ, ನಮ್ಮ ನಾಯಕರಿಗೆ ಟಿಕೆಟ್ ಸಿಗಲಿಲ್ಲ, ನಮ್ಗೆ ತಪ್ಪಿತು ಅಂತ. ಆವಾಗ ಟೈಮ್ ಮುಗಿದ ಮೇಲೆ ಕೂಡ 1 ಗಂಟೆ ನಾವು ಅವ್ರ ಜೊತೆ ಕೂತ್ಕೊಂಡು ಅವ್ರಿಗೆ ಹೇಳಿದ್ವಿ, ಇಲ್ಲ ನೀವು ಕೋಪದಲ್ಲಿ ಮಾಡೋಕ್ಕೆ ಹೋಗಬಾರ್ದು ಇದರಿಂದ ಅಂತ ಹೇಳಿ ಚರ್ಚೆ ಆಯಿತು. ಮತ್ತು 3-4 ಗಂಟೆ ಅವ್ರ ಜೊತೆ ಚರ್ಚೆ ಆದಮೇಲೆ ರಾತ್ರಿ ನಾವು ಹೊರಟು ಬಂದ್ವಿ. ಅವ್ರು ನೆನ್ನೆ CM ಅವ್ರ ಹತ್ರ ನಾವು ಮಾತಾಡ್ಸಿದ್ವಿ, KPC ಅಧ್ಯಕ್ಷ ಜೊತೆ ಮಾತಾಡ್ಸಿದ್ವಿ. ಅವ್ರು ನಾಳೆ ಬರ್ತೀನಿ, ಮಧ್ಯಾಹ್ನ 1 ಗಂಟೆಗೆ 2 ಗಂಟೆಗೆ ಬರ್ತೀನಿ ಅಂತ ಮಾತನ್ನು ಕೊಟ್ಟರು. ಅದೇ ರೀತಿ ಆ ಮಾತನ್ನು ಉಳ್ಕೊಂಡಿದ್ದಾರೆ. ಇವತ್ತು ಬಂದು ಅವರು ನನ್ನಿಂದ BJPಗೆ ಅವಕಾಶ ಸಿಗಬಾರ್ದು, ನಾನು ಕಂಟೆಸ್ಟ್ ಮಾಡಿ ಕಾಂಗ್ರೆಸ್ ಸೋತು ಮತ್ತು BJP ಅಧಿಕಾರಕ್ಕೆ ಬರಬಾರ್ದು, ಅದೇ ಹಿನ್ನೆಲೆಯಲ್ಲಿ ಅವರು, ನಾನೊಬ್ಬ ಪಕ್ಷ ನಿಷ್ಠಾವಂತ ಕಾರ್ಯಕರ್ತ, ನಾನು ಯಾವತ್ತೂ 40 ವರ್ಷ ಪಕ್ಷ ದುಡಿದಿದ್ದೀನಿ, ನಾನು ಕೋಪದಲ್ಲಿ ಅದು ಹಾಕಿದ್ದು ಸರಿ. ನಿನ್ನೆ ಲೀಡರ್ಗಳು ಸ್ವಲ್ಪ ಬೇಗ ಮಾಡ್ತಾರೆ, ನಿನ್ನೆ ನಾನು ವಿಡ್ರಾ ಮಾಡ್ತಾಯಿದ್ದೆ, ಸಮಯ ಕಳೆದು ಬಿಡ್ತು, ಅದನ್ನು ಮಾಡಲಿಲ್ಲ. ಇದಕ್ಕೆ ಇವತ್ತು ರಿಟೈರ್ಮೆಂಟ್ ಮಾಡಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಸಂಪೂರ್ಣ ಬೆಂಬಲವನ್ನು ಹೇಳಿದ್ದಾರೆ. ಅದೇ ರೀತಿ ಶ್ಯಾಮನೂರ್ ಶಿವಶಂಕರಪ್ಪ ಅವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ದಾವಣಗೆರೆ ಜಿಲ್ಲೆ ಅಭಿವೃದ್ಧಿಗೆ ಸಾಕಷ್ಟು ಕೆಲಸ ಮಾಡಿದಂಥ ಮಾತನ್ನು ಕೂಡ ಹೇಳಿದ್ದಾರೆ. ಅವ್ರ ಮಾತನ್ನು ಹೇಳಿದ್ರು, ಅವ್ರು ನೇರವಾಗಿ ಅವ್ರನ್ನ ಗೆಲ್ಸ್ಕೊಂಡು ವಿಧಾನಸೌಧಕ್ಕೆ ಬರ್ತೀವಿ ಹೇಳೋಂಥ ಮಾತು ಸನ್ಮಾನ್ಯ ಸಾದಿಕ್ ಪಾಷಾ ಅವರು ಹೇಳಿದ್ದಾರೆ. ಅವ್ರಿಗೆ ನಾವು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಸಾಕಷ್ಟು ಅಸಮಾಧಾನ ಆಯಿತು ಸರ್, ಯಾಕಂದರೆ 85,000ಕ್ಕೆ ಹೆಚ್ಚು ಮತಗಳಿರುವಂಥದ್ದು ಅಲ್ಪಸಂಖ್ಯಾತರಲ್ಲಿ, ಅದರಲ್ಲೂ ಕೂಡ ಮುಸ್ಲಿಂ ಮತಗಳು. ಹೇಗೆ ಒಬ್ಬರನ್ನೇ ಬಿಟ್ಟರೆ 11 ಅಭ್ಯರ್ಥಿಗಳು ಕೂಡ ನಾಮಪತ್ರ ಹಾಕಿದರು, ಅವರು ಕೂಡ ವಾಪಸ್ ತಗೊಂಡಿದ್ದಾರೆ, ಇವರು ಕೂಡ ವಾಪಸ್ ತಗೊಂಡಿದ್ದಾರೆ. ಹೇಗಿರುತ್ತೆ ಸರ್ ಮುಂದಿನ ಚುನಾವಣೆ? ಏನು ಇವತ್ತು ನಾವು ಆಲ್ರೆಡಿ ಹೇಳಿದೆ, ದಾವಣಗೆರೆ ಮತ್ತು ಬಾಗಲಕೋಟೆ 2 ಕ್ಷೇತ್ರಗಳು ನಾವು ಗೆಲ್ತೀವಿ. ನಮ್ಮ ಚುನಾವಣೆ ಗೆಲ್ಲುವು ನಮ್ಮ ಗ್ಯಾರಂಟಿಗಳು ಶ್ರೀರಕ್ಷೆ ಆಗಲಿದೆ. ನಾವು ಸುಮಾರು 3 ವರ್ಷ ಆಗ್ತಾಯಿದ್ದೆ, ಪ್ರಾಮಾಣಿಕವಾಗಿ ಜನರ ಸೇವೆ ನಾವು ಮಾಡ್ತಾಯಿದ್ದೀವಿ, ನುಡಿದಂತೆ ನಡೆದಿದ್ದೀವಿ. ಸರ್ವರಿಗೂ ಸಮಪಾಲು ನಮ್ಮ ಸಂಕಲ್ಪ. ಸನ್ಮಾನ್ಯ ಸಿದ್ದರಾಮಯ್ಯ ನಾಯಕತ್ವದಲ್ಲಿ, ಸನ್ಮಾನ್ಯ DK ಶಿವಕುಮಾರ್ ನಾಯಕತ್ವದಲ್ಲಿ ನಮ್ಮ ಸರ್ಕಾರ ಒಳ್ಳೆ ರೀತಿ ನಡೀತಾ ಇದೆ. ನಮ್ಮ ಚುನಾವಣೆಗೆ ಇದೇ ಒಂದು ಸಂದೇಶ, ಈ ಚುನಾವಣೆಯಲ್ಲಿ ನಮಗೆ ಈ ಗ್ಯಾರಂಟಿಗಳು ಶ್ರೀರಕ್ಷೆ ಆಗಲಿದೆ. ಭಾರತೀಯ ಜನತಾ ಪಾರ್ಟಿಯ ವೈಫಲ್ಯಗಳನ್ನು ಜನರಿಗೆ ಹೇಳೋಂಥ ಕೆಲಸ ಮಾಡ್ತೀವಿ. ಕಳೆದ 12 ವರ್ಷ ಆಯಿತು ನರೇಂದ್ರ ಮೋದಿ ಅವರು ಸುಳ್ಳಿನ ಮೇಲೆ ಸುಳ್ಳು. ಇವತ್ತೇನಾದರೂ ಪ್ರಪಂಚದಲ್ಲಿ ಸುಳ್ಳಿಗೆ ಆಸ್ಕರ್ ಅವಾರ್ಡ್ ಕೊಡಬೇಕಾದ್ರೆ ಅದು ಸನ್ಮಾನ್ಯ ನರೇಂದ್ರ ಮೋದಿ ಕೊಡಬೇಕು, ಅಷ್ಟು ಸುಳ್ಳು ಹೇಳಿದ್ದಾರೆ. ಇವತ್ತು ಬೆಲೆ ಏರಿಕೆ ಆಗಿದೆ, ಗ್ಯಾಸ್ ಸಮಸ್ಯೆ ಆಗಿದೆ, ಯುವಕರಿಗೆ ಉದ್ಯೋಗ ಇಲ್ಲ, ರೈತರಿಗೆ ಡಬಲ್ ಇನ್ಕಮ್ ಇಲ್ಲ, ಜನರಿಗೆ ಕಪ್ಪು ಹಣ ತಂದು ಕೊಟ್ಟಿಲ್ಲ. ಇದೆಲ್ಲ ವಿಚಾರಗಳನ್ನು ಹೇಳೋಂಥ ಕೆಲಸ ಮಾಡ್ತೀವಿ. ಈ ಚುನಾವಣೆಯಲ್ಲಿ BJPನ ಬೆತ್ತಲೆ ಮಾಡುವಂಥ ಕೆಲಸ ನಾವು ಮಾಡ್ತೀವಿ. ಸರ್, ಸಾದಿಕ್ ಅವರು ಯಾರೇ ಬಂದರೂ ಕೂಡ ನಾನು ನಾಮಪತ್ರ ವಾಪಸ್ ತಗೊಳ್ಳಲ್ಲ ಅಂದಿದ್ರು. ಏನಾದರೂ ಬೇಡಿಕೆ ಇಟ್ಟಿದ್ದಾರಾ, ಭರವಸೆ ಕೊಟ್ಟಿದ್ದೀರಾ? ಯಾವ ಬೇಡಿಕೆಯೂ ಯಾರೋ ಒಬ್ಬ ಆಕ್ರೋಶದಲ್ಲಿರುವಾಗ ಆ ಟೈಮಲ್ಲಿ ಮಾತಾಡ್ತಾರೆ. ಅದಕ್ಕೆ ನಾವು ಹೋಗಿದ್ದು ಅವ್ರಿಗೆ ಮಾತಾಡಿ, ಮುಖ್ಯಮಂತ್ರಿಗಳು KPC ಅಧ್ಯಕ್ಷರು ನಮ್ಗೆ ಕಳಿಸ್ಕೊಟ್ಟಿದ್ದಾರೆ, ನೀವು ವಿಡ್ರಾ ಮಾಡ್ತೀರೋ ಬಿಡ್ತೀರೋ ಎರಡನೇ ಪ್ರಶ್ನೆ. ನೀವು ನಮ್ಮ ಪಕ್ಷದ ಮುಖಂಡರು, ನೀವು ಅವ್ರ ಮನೆಗೆ ನಾವು ನಿಮ್ಮ ಮನೆಗೆ ಬಂದಿದ್ದೀವಿ. ಆ ಆಕ್ರೋಶ ಭರಿತ ಕಾರ್ಯಕರ್ತರು ಕೂಡ ಮಾತಾಡ್ಸಿದ್ವಿ. ಅಂತಿಮವಾಗಿ ಸಾಯಂಕಾಲ ಕೋಪ ತಣ್ಣಗಾಯಿತು ಅವ್ರದ್ದು. ಆಮೇಲೆ ಅವ್ರು ಯೋಚನೆ ಮಾಡಿದ್ರು, ನನ್ನಿಂದ ಭಾರತೀಯ ಜನತಾ ಪಾರ್ಟಿಗೆ ಬೆನಿಫಿಟ್ ಆಗಬಾರ್ದು, ನನ್ನಿಂದ ಭಾರತೀಯ ಜನತಾ ಪಾರ್ಟಿ ಗೆಲ್ಲಬಾರ್ದು ಭಾಗದಲ್ಲಿ ಅಂತ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಕಟ್ಟಾಳಾಗಿ ಇವತ್ತು ಮಾಡಿದ್ದಾರೆ. ಅವ್ರ ಮಗ ಯೂತ್ ಕಾಂಗ್ರೆಸ್ ಇದ್ದಾರೆ, ಇಡೀ ಅವರ ಫ್ಯಾಮಿಲಿ ಕಾಂಗ್ರೆಸ್ ಫ್ಯಾಮಿಲಿ. ಅದರಿಂದ ಒಬ್ಬ ಯೂತ್ ಕಾಂಗ್ರೆಸ್ ಬ್ಲಾಕ್ ಪ್ರೆಸಿಡೆಂಟ್ ಅಯ್ಯೂಬ್ ಪೈಲ್ವಾನ್ ಅಂತ ಅವರು ಬ್ಲಾಕ್ ಪ್ರೆಸಿಡೆಂಟ್ ಆಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅವರು ಒಟ್ಟಾರೆ ಎಲ್ಲ ಕಾಂಗ್ರೆಸ್ ಫ್ಯಾಮಿಲಿ, ಅದಕ್ಕೆ ಅವರು ಅದನ್ನು ವಿಡ್ರಾ ಮಾಡಿದ್ದಾರೆ. ನಮಸ್ಕಾರ. ಇದಿಷ್ಟು ವಿಧಾನ ಪರಿಷತ್ನ ಸದಸ್ಯರಾದಂಥ ಸಲೀಂ ಅಹ್ಮದ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ದುರ್ಗೇಶ್ ನಾಯ್ಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.